ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನಾವು ನೋಡ್ತಾ ಇದ್ದೋ. ಭಕ್ತಿಯಿಂದ ಭಜಿಸುವವರಿಗೂ ಏನಾಗುತ್ತೆ ಮತ್ತು ಜ್ಞಾನದ ಪೂಜೆಯಾದಂಥ ಸೋಹಂ ಭಾವದಿಂದ ಪೂಜೆ ಮಾಡುವ ವಿಧಾನ ಯಾವುದೋ ಇದೆಯಲ್ಲ, ಅದೆಲ್ಲವನ್ನು ಕೃಷ್ಣ ಪರಮಾತ್ಮನು ಅರ್ಜುನನಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದ. ಈಗ ಮುಂದುವರೆದು ಹೇಳ್ತಾನೆ, ಸರ್ವಕಾಲಗಳಲ್ಲಿಯೂ ಇರುತ್ತಾ ಸರ್ವತ್ರ ವ್ಯಾಪಿಸಿರುವ ನನ್ನನ್ನು ಕುರಿತು ಯೋಚಿಸುವ ಚಿಂತನಾ ಶಕ್ತಿಯೂ ಸಹ ನಾನು ದೊರಕಿದ ಕ್ಷಣವೇ ಅಡಗಿ ಹೋಗುವುದು. ನಾನು ದೊರಕಿದ ತಕ್ಷಣ ನನ್ನನ್ನು ಚಿಂತನೆ ಮಾಡುವ ಒಂದು ಪ್ರಮೇಯ ಇರೋದಿಲ್ಲ. ಯಾವ ನನ್ನ ವಿಷಯವು ಹೀಗೆಯೇ ಎಂದು ಯಾರಿಂದಲೂ ಹೇಳಲು ಸಾಧ್ಯವಾಗದೋ. ಪರಮಾತ್ಮನನ್ನ ಕುರಿತಾಗಿ ಇದು ಹೀಗೆ ಸರಿ, ಇದಂ ಇತ್ತಂ, ಇದು ಹೀಗೆ ಸರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಪರಮಾತ್ಮನನ್ನ ಕೇವಲ ಅನುಭವದಿಂದ ನೋಡ್ತಕ್ಕಂಥವ್ರು ಮತ್ತೆ ಹೊರಗೆ ಬಂದು ಪರಮಾತ್ಮ ಹೀಗೆ ಇದ್ದಾನೆ, ಪರಮಾತ್ಮನ ಕುರಿತಾದ ವಿಚಾರ ಇದು ಅಂತ ಎಲ್ಲೂ ಹೇಳಲಿಕ್ಕೆ ಬರೋದಿಲ್ಲ. ಯಾವ ಜ್ಞಾನಿಗಳು ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆ ಪರಮಾತ್ಮನ ಸಾಕ್ಷಾತ್ಕಾರವಾಗ್ತಾ ಇದ್ದಂಗೆ, ಆ ಜ್ಞಾನದ ಅನುಭವ ಆಗ್ತಾ ಇದ್ದಂಗೆ ಮೌನವನ್ನು ವಹಿಸಿಬಿಡ್ತಾರೆ. ಅದನ್ನು ಕುರಿತಾಗಿ ಒಂದಕ್ಷರವನ್ನೂ ಸಹ ಯಾರೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಆ ಪರಮಾನಂದದ ನೆಲೆಯನ್ನು ಅನುಭವಿಸ್ಲಿಕ್ಕೆ ಅಷ್ಟೇ ಸಾಧ್ಯವೇ ಹೊರತು ಆ ಅನುಭವವನ್ನು ಯಾರಿಂದಲೂ ಒಂದಕ್ಷರವನ್ನು ಬಳಸಿ ಹೇಳಲಿಕ್ಕೆ ಸಾಧ್ಯ. ಹೇಳಬೇಕು ಅಂದರೆ ಬಾಯಿ ಕಟ್ಟಿದಂತಾಗುತ್ತೆ, ಮೌನವೇ ವ್ಯಾಪಿಸ್ಕೊಂಡು ಬಿಡ್ತದೆ. ಯಾಕಂದರೆ ಆ ಸುಖದ ನೆಲೆಯನ್ನು ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಕೇವಲ ಅಲ್ಲಿವರೆಗೂ ಮಾತ್ರ ತಗೊಂಡೋಗ್ಲಿಕ್ಕೆ ಇಷ್ಟೆಲ್ಲ ಸಾಧನಗಳು. ಅಲ್ಲಿಂದ ಮುಂದಿನ ಅನುಭವವನ್ನು ಕೇವಲ ಅನುಭವಿಸ್ಲಿಕ್ಕೆ ಅಷ್ಟೇ ಸಾಧ್ಯ. ಅದರಿಂದ ಇಲ್ಲಿ ಯಾರಿಂದಲೂ ಹೇಳಲು ಸಾಧ್ಯವಾಗದೋ, ನನ್ನನ್ನು ಕುರಿತು ಸಾಧಿಸಲು ಯಾವ ಉಪಾಯವೂ ಇಲ್ಲವೋ. ಪರಮಾತ್ಮನನ್ನು ಸಾಧಿಸಲಿಕ್ಕೆ ಬೇರೆ ಯಾವ ಉಪಾಯಗಳು ಇಲ್ಲ ಜ್ಞಾನದಿಂದ ಬರಬೇಕು, ಇಲ್ಲ ಭಕ್ತಿಯಿಂದ ಬರಬೇಕು. ಅರ್ಥ ಆಯ್ತಲ್ವ? ನನ್ನನ್ನು ಚಲನಗೊಳಿಸಲು, ಅಗಲಿಸಲು, ಮುಗಿಸಲು ಯಾರಿಂದಲೂ ಸಾಧ್ಯವಾಗದೋ. ಪರಮಾತ್ಮ ಸರ್ವವ್ಯಾಪಕ, ಸರ್ವಶಕ್ತ, ಸರ್ವೋತ್ತಮ. ಇಂಥವನನ್ನು ಯಾರಿಂದಲೂ ಏನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಇನ್ನೊಬ್ಬನ ಇದ್ದರೆ ತಾನೇ ಏನಾದರೂ ಮಾಡೋದಕ್ಕೆ. ಸರ್ವವೂ ತಾನೇ ಆಗಿರ್ತಾನೆ. ಅದರಿಂದ ಈ ಮಾತುಗಳನ್ನು ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಯಾರಿಂದಲೂ ನಿವಾರಿಸಲ್ಪಡದ ನನ್ನನ್ನು ಯಾವ ಜ್ಞಾನಿಗಳಾದ ಮಹಾತ್ಮರು ಪ್ರಬಲ ಸಾಮರ್ಥ್ಯದಿಂದ ಪ್ರಾಪ್ತಿ ಮಾಡಿಕೊಳ್ಳುವರೋ. ಮಾತುಗಳನ್ನ ಸರಿಯಾಗಿ ಗಮನಿಸಬೇಕು. ಜ್ಞಾನಿಗಳಾದ ಮಹಾತ್ಮರು ಪ್ರಬಲ ಸಾಮರ್ಥ್ಯದಿಂದ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳುವರು. ಪ್ರಬಲ ಸಾಮರ್ಥ್ಯದಿಂದ ಅಂದರೆ ಬಹಳ ಪ್ರಯತ್ನಪೂರ್ವಕವಾಗಿ ಸಾಧನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಯಾವುದೇ ಆದರೂ ಕೂಡ ಇಲ್ಲಿ ಸುಮ್ಮನೆ ಯಾವುದೂ ಪ್ರಾಪ್ತಿ ಆಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಪರಮಾತ್ಮನ ದರ್ಶನ, ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಸುಮ್ಮನೆ ಸಾಧ್ಯವಿಲ್ಲ. ಪುರುಷ ಪ್ರಯತ್ನವನ್ನು ಪಟ್ಟು ಅಂತ ಯೋಗ ವಾಸಿಷ್ಠದಲ್ಲಿ ಹೇಳ್ತಾರೆ. ಪುರುಷ ಪ್ರಯತ್ನ ಮಾಡಬೇಕು ಅಂತ. ಅದನ್ನೇ ಇಲ್ಲಿ ಪ್ರಬಲ ಸಾಮರ್ಥ್ಯದಿಂದ. ಕುಂಭಕ ಪ್ರಾಣಾಯಾಮ ಅಂತಕ್ಕಂಥ ವಿದ್ಯೆ ಯಾಕೆ ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ ಅಂದರೆ, ಬಂಧ ಮೋಕ್ಷಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಮನಸ್ಸಿನ ಸಂಕಲ್ಪ ವಿಕಲ್ಪಗಳು. ಆ ಮನಸ್ಸನ್ನು ಕಟ್ಟಿಡಿಬೇಕಾದ್ರೆ ಪ್ರಾಣಶಕ್ತಿಯನ್ನು ಕಟ್ಟಿಡಿಬೇಕು. ಆ ಪ್ರಾಣಶಕ್ತಿಯನ್ನು ಕಟ್ಟಿಡಿಬೇಕಾದ್ರೆ ಶರೀರದಲ್ಲಿ ವೀರ್ಯದ ಬಲ ಇರಬೇಕು. ಶರೀರಕ್ಕೆ ಬಲ ಕೊಡ್ತಕ್ಕಂಥದ್ದು ಅದು. ಯೋಗ ಸಾಧನೆಗೆ ಬಲ ಕೊಡ್ತಕ್ಕಂಥದ್ದು ಅದು. ಆ ಶರೀರದಲ್ಲಿ ವೀರ್ಯದ ಬಲವನ್ನು ಹೊಂದಿರಬೇಕು. ಇಲ್ಲಾಂದರೆ ಯೋಗಾಗ್ನಿಯ ತಾಪವನ್ನು ತಡಿಲಿಕ್ಕೆ ಶರೀರ ಸಾಧ್ಯವಾಗೋದಿಲ್ಲ. ಉಸಿರಾಟವನ್ನು ಅಷ್ಟು ಸುಲಭವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಿಯಂತ್ರಣ ಮಾಡಿ ಅದರ ಬಲವನ್ನು ತಡೆದುಕೊಳ್ಳಲಿಕ್ಕೆ ಶರೀರದಲ್ಲಿ ಬಲ ಬೇಕು. ಆ ಧಾತುವಿನ, ತೇಜೋಧಾತುವಿನ ಬಲ ಇಲ್ಲ ಅಂದರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇಲ್ಲಿ ಹೇಳ್ತಾ ಇರೋದು ಪ್ರಬಲ ಸಾಮರ್ಥ್ಯ ಅಂತ ಹೇಳ್ತಾ ಇರೋದು. ಇಷ್ಟೆಲ್ಲ ಪ್ರಯತ್ನವನ್ನು ಮಾಡಬೇಕು. ನಾವು ಕೇವಲ ಇಂದ್ರಿಯಗಳ ಚಾಪಲ್ಯವನ್ನು ತೀರಿಸಲಿಕ್ಕೆ ವಿಷಯ ವಸ್ತುಗಳನ್ನು ಭೋಗಿಸಿದರೆ ಶರೀರ ಸಂಪೂರ್ಣವಾಗಿ ಬಲ ಕಳ್ಕೊಂಡ್ಬಿಡ್ತದೆ. ಆ ಬಲವನ್ನು ಕಳ್ಕೊಂಡಂಥ ಈ ಶರೀರದಲ್ಲಿ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಇಷ್ಟೆಲ್ಲವನ್ನು ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು, ಪ್ರಬಲ ಸಾಮರ್ಥ್ಯದಿಂದ ಪ್ರಾಪ್ತಿ ಮಾಡಿಕೊಳ್ಳುವರೋ
ಅಂತಹ ಮಹಾತ್ಮರ ಗುಣಗಳನ್ನು ಸ್ತುತಿಸುವುದು ಹೇಗೆ? ನೋಡಿ, ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಅಂಥ ಮಹಾತ್ಮರನ್ನ ಸ್ತುತಿ ಮಾಡೋದು ಹೇಗೆ? ಯಾಕಂದರೆ ಅವ್ರು ದೊಡ್ಡವರು ಲೋಕದಲ್ಲಿ, ಅವ್ರನ್ನ ಸ್ತುತಿ ಮಾಡೋದಕ್ಕೆ ಪದಗಳೇ ಇಲ್ಲ. ಇಂದ್ರಿಯ ವಿಷಯ ಸಮೂಹಗಳೆಲ್ಲವನ್ನು ಪ್ರಬಲ ವೈರಾಗ್ಯವು ಎಂಬ ಪ್ರಚಂಡ ಅಗ್ನಿಯಲ್ಲಿ ದಹನ ಮಾಡಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಇಂದ್ರಿಯ ವಿಷಯ ಸಮೂಹಗಳೆಲ್ಲವನ್ನು, ವಿಷಯ ಸಮೂಹಗಳು, ಭೋಗದ ಇಚ್ಛೆಗಳು, ಜಗತ್ತಿನ ಭೋಗದ ಇಚ್ಛೆಗಳು, ವಿಷಯಗಳ ಮೂಲಕ ವಿಷಯಗಳನ್ನ ಇಂದ್ರಿಯಗಳ ಮೂಲಕ ಏನು ಅನುಭವಿಸ್ತೀವಲ್ಲ, ಇವುಗಳೆಲ್ಲವನ್ನು ಯಾವ ಅಗ್ನಿಯಿಂದ ಸುಡಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ? ಪ್ರಬಲವಾದ ವೈರಾಗ್ಯಾಗ್ನಿ. ವೈರಾಗ್ಯ ಬರಬೇಕು. ವೈರಾಗ್ಯ ಅಂದ್ರೇನು? ತುಚ್ಛೀಕರಿಸಬೇಕು ಇವೆಲ್ಲವನ್ನು. ವಿರೋಧ ಮಾಡು ಅಂತ ಹೇಳ್ತಾ ಇಲ್ಲ, ಅದರ ವ್ಯಾಪ್ತಿ ಏನು ಅಂತ ತಿಳ್ಕೊಂಡು ಇದರ ಅವಶ್ಯಕತೆ ನನಗಿಲ್ಲ, ನನ್ನ ಸಾಧನೆಗೆ ಇದು ಯಾವ ಉಪಯೋಗಕ್ಕೂ ಬರೋದಿಲ್ಲ ಅಂತ ಇಲ್ಲಿ ನಾವು ಅದನ್ನು ನಿರಾಕರಿಸಬೇಕು. ಅದರ ಕಡೆ ಗಮನವನ್ನು ಹರಿಸಬಾರ್ದು. ನಮ್ಮ ನೆರಳನ್ನು ನಾವು ಹೇಗೆ ಲೆಕ್ಕಕ್ಕೂ ತಗೊಳ್ಳದೆ ಲಕ್ಷ್ಯಕ್ಕೂ ಇಡದೆ ನಾವು ಇಟ್ಟಿರ್ತೀವಲ್ಲ, ಈ ರೀತಿಯಲ್ಲಿ ವಿಷಯ ವಸ್ತುಗಳನ್ನ, ಇಂದ್ರಿಯ ವಿಷಯ ವಸ್ತುಗಳನ್ನ, ಇವುಗಳನ್ನೆಲ್ಲ ಬಿಟ್ಟು ಮಹಾವೈರಾಗ್ಯದಿಂದ, ಪ್ರಬಲವಾದ ವೈರಾಗ್ಯದಿಂದ ಆ ವೈರಾಗ್ಯವೆಂಬ ಪ್ರಚಂಡ ಅಗ್ನಿಯಲ್ಲಿ ಹವನ ಮಾಡಿ. ಹೋಮ ಮಾಡಬೇಕಾದ್ರೆ ಹವಿಸ್ಸುಗಳನ್ನ ತಂದು ಅಗ್ನಿಕುಂಡದಲ್ಲಿ ಹಾಕ್ತೀವಲ್ಲ, ಈ ರೀತಿಯಲ್ಲಿ ವಿಷಯ ವಸ್ತುಗಳು, ಇಂದ್ರಿಯ ಸಮೂಹಗಳೆಲ್ಲವನ್ನು ವೈರಾಗ್ಯದಲ್ಲಿ ಆಹುತಿ ಕೊಡಬೇಕು. ಚೆನ್ನಾಗಿ ತಿಳ್ಕೊಳ್ಳಿ. ಇಂದ್ರಿಯಗಳ ನಿಯಾಮಕನಾಗಿ, ಇಂದ್ರಿಯಗಳ ನಿಯಾಮಕನಾಗಿ. ಆದರೆ ಈಗ ಇಂದ್ರಿಯಗಳು ನಮಗೆ ನಿಯಾಮಕಗಳು. ಇಂದ್ರಿಯಗಳು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ. ಆದರೆ ಇಂದ್ರಿಯಗಳ ನಿಯಾಮಕನಾಗಿ, ಜಿತೇಂದ್ರಿಯನಾಗಿ, ಇಂದ್ರಿಯಗಳನ್ನು ನಮ್ಮ ಹದ್ದುಬಸ್ತಿನಲ್ಲಿಟ್ಟು ಕೆಲಸ ಮಾಡಬೇಕು. ಅದಕ್ಕೆ ಇಂದ್ರಿಯಗಳ ನಿಯಾಮಕನಾಗಿ ತನ್ನ ಹೃದಯವೆಂಬ ಗುಹೆಯಲ್ಲಿ ಬಹುಧೈರ್ಯದಿಂದ ಬಂಧಿಸುವರೋ. ಬಹುಧೈರ್ಯದಿಂದ ಬಂಧಿಸಬೇಕು. ಇಂದ್ರಿಯಗಳನ್ನ ಅಷ್ಟು ಸುಲಭವಾಗಿ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಇಂದ್ರಿಯಗಳನ್ನ ಕಟ್ಟಬೇಕಾದ್ರೆ ಧೈರ್ಯಶಾಲಿಯೇ ಆಗಬೇಕು. ಇಂದ್ರಿಯಗಳ ಕಟ್ಟಿದವನಿಗೆ ಜಗತ್ತಿನಲ್ಲಿ ಯಾವ ಭಯವೂ ಇಲ್ಲ, ಅಷ್ಟು ಧೈರ್ಯಶಾಲಿ. ತನ್ನ ಕಂಟ್ರೋಲಿಗೆ ತಂದ್ಕೊಬಿಟ್ಟಿರ್ತಾನೆ. ಆಸನ ಮುದ್ರೆಗಳನ್ನು ಸಾಧಿಸಿ ಅಪಾನ ದ್ವಾರವನ್ನು ಬಂಧಿಸಿ. ಅಪಾನ ದ್ವಾರವನ್ನು ಅಂದರೆ ಇಲ್ಲಿ ಮಲದ್ವಾರವನ್ನು, ಗುದದ್ವಾರವನ್ನು ಬಂಧಿಸಬೇಕು. ಚೆನ್ನಾಗಿ ತಿಳ್ಕೊಳ್ಳಿ. ಆಸನ ಮುದ್ರೆಗಳನ್ನು ಸಾಧಿಸಿ. ಈ ಯೋಗ ಸಾಧನೆಯನ್ನು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಆಸನದಲ್ಲಿ, ಸಿದ್ಧಾಸನದಲ್ಲೋ, ವಜ್ರಾಸನದಲ್ಲೋ, ಪದ್ಮಾಸನದಲ್ಲೋ ಕೂತ್ಕೊಳ್ಳೋ ಅಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು. ಮೊದಲು ಕೂತ್ಕೊಳ್ಳೋ ಅಭ್ಯಾಸ ಚೆನ್ನಾಗಿ ಮಾಡಬೇಕು. ಆನಂತರ ಅಪಾನ ದ್ವಾರವನ್ನು ಬಂಧಿಸಿ. ಅಪಾನ ದ್ವಾರವನ್ನು ಹೇಗೆ ಬಂಧಿಸಬೇಕು? ಇದನ್ನು ನೋಡಿದಿರಲ್ಲ, ಕಂಪ್ಯೂಟರ್ ಕೆಲಸ ಮಾಡೋರು ಮೌಸ್ ನೋಡಿದಿರಲ್ಲ, ಅಥವಾ ಈ ಹುಡುಗರು, ಪ್ರಾಯದ ಹುಡುಗರು ಗಿಲ್ಲಿ ದಾಂಡು ಆಟ ಆಡ್ತಾ ಇರ್ತಾರೆ, ಗೊತ್ತಲ್ವ? ಆ ಗಿಲ್ಲಿನ ನೋಡಿದಿರಲ್ಲ, ಚಿಕ್ಕದು, ಒಂದು 3 ಇಂಚಿನ ಒಂದು ಮರದ ತುಂಡಿದೆಯಲ್ಲ, ಆ ಥರದಲ್ಲಿ ಒಂದು ಬಿಳಿ ಬಟ್ಟೆಯನ್ನು ಚೆನ್ನಾಗಿ ಆ ಗಿಲ್ಲಿಯ ಗಾತ್ರಕ್ಕೆ ಸುತ್ತಿ, ಆ ಉದ್ದದ 3 ಇಂಚು ಉದ್ದಕ್ಕೆ ಆ ಗಿಲ್ಲಿ ಗಾತ್ರಕ್ಕೆ ಸುತ್ತಿ ಆಸನದ ಬಾಯಿಯಲ್ಲಿ, ಅಂದರೆ ಗುದದ್ವಾರಕ್ಕೆ ಅಡ್ಲಾಗಿ ಇಟ್ಟು ಅದರ ಮೇಲೆ ಗುದದ್ವಾರವನ್ನು ಕೂರಿಸ್ಬೇಕು ಬಿಗಿಯಾಗಿ. ಯಾಕಂದರೆ ಕುಂಡಲಿನಿ ಎದ್ದು ಬಿಚ್ಕೊಂಡಾಗ, ಕುಂಡಲಿನಿ ಬಿಚ್ಕೊಂಡು ಆಸನದ ದ್ವಾರದ ಬಾಗಿಲಿನಿಂದ ಹೊರಗೆ ಹೋಗುವ ಸಾಧ್ಯತೆ ಇರುತ್ತದೆ. ಅದರಿಂದ ಅಲ್ಲಿ ಅದನ್ನು ಬಂಧ ಮಾಡಬೇಕು. ಅರ್ಥ ಆಯ್ತಲ್ವ? ಇಷ್ಟೆಲ್ಲವನ್ನು ಇಲ್ಲಿ ಯಾಕೆ ಕೊಡ್ತಾ ಇದ್ದಾರೆ? ಸೂತ್ರದ ರೂಪದಲ್ಲಿದೆ. ಇದನ್ನು ಚೆನ್ನಾಗಿ ಅರ್ಥವರಿಂದ ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ಏನೇನೋ ಮಾಡಿ ಅವಾಂತರಗಳು ಮಾಡ್ಕೊಳ್ಳೋದಲ್ಲ. ಅರ್ಥ ಆಯ್ತಲ್ವಾ? ಆಡಿಯೋಗಳು ಕೇಳಿಸ್ಕೊಳ್ಳಿ, ವಿಚಾರ ಹಿಂಗಿದೆ ಅಂತ ಕೇಳಿಸ್ಕೊಳ್ಳಿ. ಸುಮ್ಮನೆ ಕೇಳಿಸ್ಕೊಂಡು ಮಾತ್ರಕ್ಕೆ ಸಾಧನೆ ಎಲ್ಲ ಮಾಡಿ ಏನೇನೋ ಎಡವಟ್ಟುಗಳು ಮಾಡ್ಕೊಂಡ ಮೇಲೆ ಹೇಳದವ್ರ ಮೇಲೆಲ್ಲ ತಂದು ಏನೇನೋ ಮಾಡೋಕ್ಕೆ ಹೋಗ್ಬಾರ್ದು. ಕೇಳಿಸ್ಕೊಳ್ಳಿ, ವಿಚಾರ ಹಿಂಗಿದೆ ಅಂತ ತಿಳ್ಕೊಳ್ಳಿ. ಸಾಧನೆಯನ್ನು ತಿಳಿದವರಿಂದ ಕೇಳಿ ತಿಳ್ಕೊಂಡು ಸಾಧಿಸಿ ವಿಜಯಿಗಳಾಗಿ. ಆಯಿತಾ? ಇಲ್ಲಿ ಅಪಾನ ದ್ವಾರವನ್ನು ಬಂಧಿಸಿ. ಅಪಾನ ದ್ವಾರ ಅಂದರೆ ಗುದದ್ವಾರವನ್ನು ಬಂಧಿಸಿ ಮೂಲಬಂಧವೆಂಬ ಕೋಟೆಯನ್ನು ಕಟ್ಟುವರೋ. ಅದಕ್ಕೆ ಮೂಲಬಂಧ ಅಂತ ಕರೀತಾರೆ. ಆ ಕೋಟೆಯನ್ನು ಕಟ್ಟುವರೋ ಯಾರು ಆಸೆಯನ್ನು ಸಮೂಲವಾಗಿ ನಾಶಪಡಿಸಿ. ಆಸೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶವಾಗಬೇಕು. ತಿಮಿರ ಭಯವನ್ನು ಮತ್ತು ಅಜ್ಞಾನ ನಿದ್ರೆಯನ್ನು ತೊಲಗಿಸಿ. ತಿಮಿರ ಅಂದರೆ ಅಜ್ಞಾನ, ಕತ್ತಲು ಅಂತೆಲ್ಲ ಕರೀತಾರೆ. ತಿಮಿರ ಭಯವನ್ನು ಮತ್ತು ಅಜ್ಞಾನ ನಿದ್ರೆಯನ್ನು ತೊಲಗಿಸಿ ಕಾಲನೆಂಬ ಕಲ್ಲನ್ನು ಧೈರ್ಯದಿಂದ ಕಿತ್ತು ನಾಶಪಡಿಸುವರು. ಅರ್ಥ ಆಗ್ತಿದೆ ಅಲ್ವಾ?
ಯಾರು ವಜ್ರಾಸನ ಅಂದರೆ ಮೂಲಬಂಧಾಸನವೆಂಬ ಅಗ್ನಿಜ್ವಾಲೆಯಿಂದ ಶರೀರದಲ್ಲಿರುವ ಸಪ್ತಧಾತುಗಳನ್ನು ದಹಿಸಿ, ಅಂದರೆ ಪ್ರಾಣಾಯಾಮವನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಯೋಗಾಗ್ನಿ ಉತ್ಪತ್ತಿಯಾದಾಗ ಈ ಧಾತುಗಳು ಏನಿರ್ತಾವಲ್ಲ ಶರೀರದಲ್ಲಿ, ಇವು ದಹಿಸಿ ಹೋಗ್ತವೆ. ಹಾಗೇನಾಗುತ್ತೆ, ರೋಗಗಳ ಮಸ್ತಕದ ಮೇಲೆ ಷಟ್ಚಕ್ರವೆಂಬ ಫಿರಂಗಿಗಳನ್ನಿಟ್ಟು ಸುಡುತ್ತಾ. ರೋಗಗಳು ಅಂತಕ್ಕಂಥದ್ದು ಈ ಪ್ರಾಣಾಯಾಮದ ಕುಂಭಕ ಪ್ರಾಣಾಯಾಮವನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ರೋಗಗಳ ಮಸ್ತಕದ ಮೇಲೆ ಷಟ್ಚಕ್ರವೆಂಬ ಫಿರಂಗಿಗಳನ್ನಿಟ್ಟು ರೋಗಗಳೆಲ್ಲ ಸುಟ್ಟೋಗುತ್ತೆ. 6 ಚಕ್ರಗಳು ಆಕ್ಟಿವೇಟ್ ಆಗುತ್ತೆ, ಕ್ರಿಯಾಶೀಲವಾಗ್ತವೆ. ಯಾವ ಜ್ಞಾನಿಗಳು ಸ್ವಾನಂದ ಸಾಮ್ರಾಜ್ಯವನ್ನು ಅನುಭವಿಸುವರೋ ಮತ್ತು ತೇಜೋವಂತವಾದ ಕುಂಡಲಿಯನ್ನೇ ಆಧಾರ ಚಕ್ರದ ಮೇಲಿಟ್ಟು ಅದರ ಬೆಳಕಿನ ಪ್ರಭಾವದಿಂದ ಮಸ್ತಕದವರೆಗೂ ತಮ್ಮ ಶರೀರವನ್ನೆಲ್ಲ ದೇದೀಪ್ಯಮಾನ ಮಾಡಿಕೊಂಡು ಆನಂದವನ್ನು ಅನುಭವಿಸುವರೋ, 9 ದ್ವಾರಗಳನ್ನು ಬಂಧಿಸಿ ಇಂದ್ರಿಯ ನಿಗ್ರಹವೆಂಬ ಕಲ್ಲನ್ನೇರಿಸಿ ಸುಷುಮ್ನ ನಾಡಿಗೆ ದಾರಿಯನ್ನು ಮಾಡುವರು. ನಾವೀಗ ಸೂರ್ಯನಾಡಿ ಚಂದ್ರನಾಡಿಯಲ್ಲಿ ಉಸಿರಾಡ್ತಾ ಇರ್ತೀವಿ. ಆದರೆ ಈ ಮಹಾಪ್ರಾಣವನ್ನು ಕುಂಡಲಿನಿಯನ್ನು ಬಿಚ್ಚಿಕೊಂಡು ಗುದದ್ವಾರದ ಮೂಲಕ ಹತ್ತಿಸ್ಕೊಂಡು ಸುಷುಮ್ನ ನಾಡಿಗೆ ಸೇರಿಸ್ಬೇಕು. ಈ ದನಗಳು ಸಗಣಿ ಹಾಕುವಾಗ ಅದರ ಗುದದ್ವಾರ ವಿಕಸನವಾಗುತ್ತೆ, ಸಂಕುಚಿತವಾಗುತ್ತೆ, ನೋಡಿದ್ರಲ್ವ? ಆ ರೀತಿಯಲ್ಲಿ ಕುಂಡಲಿನಿ ಎದ್ದು ಹೊರಡುವಾಗ ಗುದದ್ವಾರ ವಿಕಸನವಾದಾಗ ಬೆನ್ನುಮೂಳೆ ನೇರದಲ್ಲಿ ಗುದದ್ವಾರದಲ್ಲಿ ಸಣ್ಣದಾಗಿ ಆ ನಾಡಿ ಇರ್ತದೆ, ಸುಷುಮ್ನ ನಾಡಿ ಅಂತ. ಅಲ್ಲಿ ಅದು ಕುಂಡಲಿನಿ ಅಲ್ಲಿಂದ ಮೂಲಕ ಸುಷುಮ್ನ ನಾಡಿಗೆ ಹತ್ತುವಂಥದ್ದು. ಅದಕ್ಕೋಸ್ಕರ ಮೂಲಾಧಾರ ಬಂಧವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಬಂಧಿಸಿ ದಾರಿಯನ್ನು ಮಾಡುವರೋ ಸಂಕಲ್ಪ ರೂಪಿಯಾದ ಟಗರನ್ನು, ಸಂಕಲ್ಪ ಮಾಡ್ತಕ್ಕಂಥದ್ದನ್ನ ಟಗರು ಅಂತ ಕರೆದಿದ್ದಾರೆ, ಟಗರನ್ನು ಮನಸ್ಸೆಂಬ ಮಹಿಷಾಸುರನ ಶಿರಸನ್ನು ಪ್ರಾಣವಾಯು ಶಕ್ತಿ ಎಂಬ ಚಾಮುಂಡಿಗಾಗಿ ಕತ್ತರಿಸಿ ಬಲಿ ಕೊಡುವರೋ. ಇಲ್ಲಿ ಮಹಿಷಾಸುರ ವಧ ಅಂತಕ್ಕಂಥ ಒಂದು ಕಥೆಯನ್ನು ಇಲ್ಲಿ ತಾತ್ಪರ್ಯವಾಗಿ ಕೊಟ್ಟಿದ್ದಾರೆ. ಅದನ್ನೇನಷ್ಟು ಇದು ಮಾಡೋದು ಬೇಡ, ವಿಚಾರವನ್ನು ಮಾತ್ರ ತೆಗೆದುಕೊಳ್ಳೋಣ. ಏನು? ಸಂಕಲ್ಪ ರೂಪಿಯನ್ನು, ಸಂಕಲ್ಪ ಎಂಬುದನ್ನು ಮನಸ್ಸಿನ ಶಿರಸನ್ನು ಕಡಿದು ಪ್ರಾಣಶಕ್ತಿ ಎಂಬುದಕ್ಕೆ ಬಲಿ ಕೊಟ್ಟು, ಅಂದರೆ ಪ್ರಾಣಶಕ್ತಿಯನ್ನು ಕುಂಭಕ ಪ್ರಾಣಾಯಾಮದ ಮೂಲಕ ಯಾರು ಚಂದ್ರ ಸೂರ್ಯರು ಅಂದರೆ ಇಡ ಪಿಂಗಳ ನಾಡಿಗಳನ್ನು ಏಕೀಕರಣ ಮಾಡಿ ಅನಾಹತನಾದ ಘೋಷದ ಸಹಾಯದಿಂದ ಪೂರ್ಣಾಮೃತ ಕಳೆ ಎಂಬ ಜಲವನ್ನು ಶೀಘ್ರವಾಗಿ ತಮ್ಮ ವಶಪಡಿಸಿಕೊಳ್ಳುವರೋ. ಕೇಳಿಸ್ಕೊಳ್ತಾ ಇದ್ದೀರಲ್ವ ಚೆನ್ನಾಗಿ? ಮತ್ತು ಆಜ್ಞೆ ಮಧ್ಯಮ ಸುಷುಮ್ನ ನಾಡಿ ವಿವರವೆಂಬ ಮಾರ್ಗದಿಂದ ಹೊರಟು ಬ್ರಹ್ಮರಂಧ್ರದವರೆಗೂ ಸೇರುವರೋ. ಯಾರು ಮಕಾರ ಅಂದರೆ ಸುಷುಮ್ನ ವಿವರದ ಸೋಪಾನಗಳನ್ನು ಹತ್ತಿ ಮಹದಾಕಾಶವನ್ನು ಸೇರಿ ಮಾಯೆಯನ್ನು ಕಂಕುಳಲ್ಲಿ ಅಮ್ಮುಕಿಕೊಂಡು ಬ್ರಹ್ಮವನ್ನು ಸೇರುವರೋ. ಮತ್ತು ಈ ಪ್ರಕಾರ ಸಮಬುದ್ಧಿಯಿಂದ ಯಾರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದು ಯೋಗವೆಂಬ ಕಠಿಣ ಮಾರ್ಗವನ್ನು ತಮ್ಮ ವಶ ಮಾಡಿಕೊಳ್ಳುವರೋ. ಮತ್ತು ಯಾರು ತಮ್ಮ ಮನೋಭಾವನೆಯನ್ನು ತೊರೆದು ನಿರ್ಗುಣ ನಿರಾಕಾರ ಶೂನ್ಯ ಬ್ರಹ್ಮಸ್ವರೂಪವನ್ನು ತಕ್ಷಣದಲ್ಲಿ ಹೊಂದುವರೋ. ಹೇ ಅರ್ಜುನ, ಇಂತಹವರು ನನ್ನಲ್ಲಿಯೇ ಲೀನವಾಗುವರು. ಅವರಿಗೆ ಯೋಗ ಬಲದಿಂದ ಇದಕ್ಕಿಂತಲೂ ಇನ್ನೂ ಹೆಚ್ಚಾಗಿ ಯಾವುದೂ ಲಭಿಸದು. ಇನ್ನೂ ಹೆಚ್ಚಾದ ಪ್ರಯೋಜನವು ಬೇಕೆಂದು ಕೋರಿದರೆ ಕೇವಲ ಕಷ್ಟವನ್ನೇ ಅನುಭವಿಸುವರು. ಶುದ್ಧ ಪ್ರೇಮ ಭಕ್ತಿಯಿಂದ ಹೋದರೂ ಪರಮಾತ್ಮನನ್ನೇ ಹೊಂದುತ್ತಾರೆ. ಈ ರೀತಿಯಲ್ಲಿ ಶರೀರದ ಮೂಲಕ ಯೋಗ ಸಾಧನೆ ಮಾಡಿ ಹೋದ್ರೂ ಪರಮಾತ್ಮನನ್ನೇ ಹೊಂದುತ್ತಾರೆ. ಇದಕ್ಕಿಂತ ಮೇಲಾಗಿ ಇನ್ನೇನಾದರೂ ಬೇಕು ಅಂದರೆ ಕಷ್ಟಕ್ಕೆ ಒಳಗಾಗ್ತಾರೆ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಹೆಚ್ಚಿನ ಕುಂಡಲಿನಿ ಚಕ್ರ ಬ್ರಹ್ಮರಂಧ್ರ ಇವುಗಳನ್ನೆಲ್ಲ ಯಾಕೆ ವಿವರಣೆ ಕೊಡಲಿಲ್ಲ ಅಂದರೆ ಕೇಳುಗರಲ್ಲಿ ಆಸಕ್ತಿ ಇರ್ತದೆ. ಕಪೋಲ ಕಲ್ಪಿತವಾದ ರೀತಿಯಲ್ಲಿ ಏನಾದ್ರು ಅವಾಂತರಗಳು ಮಾಡ್ಕೊಳ್ತೀರಿ ಅಂತ ಅದರ ವಿವರಣೆಯನ್ನು ಹೆಚ್ಚಾಗಿ ಕೊಡಲಿಕ್ಕೆ ಹೋಗಿಲ್ಲ. ಅದರಿಂದ ಕೇಳಿಕೊಂಡು ಈ ರೀತಿಯಲ್ಲಿ ವಿವರಣೆ ಇದೆ ಅಂತ ತಿಳ್ಕೊಳ್ಳಿ ಸಾಕು. ಸಾಧಕರು ಯಾರು ಅನುಭವಿಗಳಿರ್ತಾರೆ ಅವರಿಂದ ಕೇಳಿ ಸಾಧನೆಯನ್ನು ಮಾಡಿ. ಕೃಷ್ಣ ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.